ಎಲ್ಲರಿಗೂ ನಮಸ್ಕಾರ. ತುಳಸಿ ಪೂಜೆ 2024ರ ದಿನ ಈ ಒಂದು ಕೆಲಸ ಮಾಡಿದರೆ ಹಣದ ಸುರಿಮಳೆ ಆಗುತ್ತೆ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಮಾಡಲಾಗುತ್ತದೆ. ಕಾರ್ತಿಕ ಮಾಸದಲ್ಲೇಕೆ ನಾವು ತುಳಸಿ ಪೂಜೆಯನ್ನು ಮಾಡಬೇಕು? ತುಳಸಿಯನ್ನು ಮೆಚ್ಚಿಸಲು ಈ ಒಂದು ಕೆಲಸ ಮಾಡಿ. ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷ ಮತ್ತು ಪ್ರಮುಖವೆಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ನಡೆಸಲಾಗುತ್ತದೆ. ಈ ಮಾಸದಲ್ಲಿ ತುಳಸಿಯನ್ನು ಮೆಚ್ಚಿಸುವುದು ತುಂಬಾ ಸುಲಭ ಎನ್ನುವ ನಂಬಿಕೆ ಇದೆ. ತುಳಸಿಯನ್ನು ಸಂತೋಷ ಪಡಿಸಿದಾಗ ಲಕ್ಷ್ಮೀ ದೇವಿಯು ಆಕೆಯ ಅಗಾಧವಾದ ಆಶೀರ್ವಾದವನ್ನು ಸುರಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕಾರ್ತಿಕ ಮಾಸದಲ್ಲಿ ತಾಯಿ ತುಳಸಿಯನ್ನು ಪೂಜಿಸಿದರೆ ಮತ್ತು ಅವರನ್ನು ಮೆಚ್ಚಿಸಲು ಬಯಸಿದರೆ ನೀವು ಪೂಜೆಯ ಸಮಯದಲ್ಲಿ ಕೇವಲ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಆ ಕೆಲಸ ಯಾವುದು ಗೊತ್ತೇ? ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನೇಕೆ ವಿಶೇಷವಾಗಿ ಮಾಡಲಾಗುತ್ತದೆ ಎನ್ನುವ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಮೂಡುತ್ತಿರಬಹುದು. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ತಿಂಗಳಲ್ಲಿ ತುಳಸಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಮತ್ತು ವಿಷ್ಣು ದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ಮಾಸದಲ್ಲಿ ಜನರು ತುಳಸಿಗೆ ಸಂಬಂಧಿಸಿದ ಅನೇಕ ವಿಧದ ಪರಿಹಾರಗಳನ್ನು ಮಾಡಲು ಇದು ಕೂಡ ಒಂದು ಕಾರಣವಾಗಿದೆ. ಈ ಮಾಸದಲ್ಲಿ ನಾವು ಮಾಡುವ ತುಳಸಿ ಪೂಜೆಯು ಮನೆಯಲ್ಲಿ ಸಿರಿ ಸಂಪತ್ತು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಯು ಪ್ರತಿಯೊಬ್ಬರ ಮನಸ್ಸನ್ನು ಶುದ್ಧೀಕರಿಸಿ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಯನ್ನು ಮೆಚ್ಚಿಸುವುದಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಆದರೆ ಈ ಮಾಸದಲ್ಲಿ ಸಂಜೆ ತುಳಸಿಯ ಮುಂದೆ ದೀಪವನ್ನು ಹಚ್ಚುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಆದ್ದರಿಂದ ನೀವು ತಾಯಿ ತುಳಸಿ ಮತ್ತು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಸಂಪೂರ್ಣ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸೂರ್ಯಾಸ್ತದ ನಂತರ ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡಬೇಕು. ತುಳಸಿಯ ಮುಂದೆ ಮುಸ್ಸಂಜೆ ಸಮಯದಲ್ಲಿ ಮಾತ್ರವಲ್ಲ, ಮುಂಜಾನೆ ವೇಳೆ ಕೂಡ ದೀಪವನ್ನು ಬೆಳಗಿಸಬೇಕು. ಇದು ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ. ವಾಸ್ತವವಾಗಿ ವಿಷ್ಣುವು ಸಾಲಿಗ್ರಾಮದ ರೂಪದಲ್ಲಿ ತುಳಸಿಯ ಹೃದಯದಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಲೇ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಮತ್ತು ಅದರ ಕೆಳಗೆ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ. ಈ ಮಾಸದಲ್ಲಿ ದೀಪವನ್ನು ದಾನ ಮಾಡುವುದು ಕೂಡ ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮಕ್ಕೂ ವಿವಾಹ ಮಾಡಲಾಗುತ್ತದೆ. ಕಾರ್ತಿಕದಲ್ಲಿ ತುಳಸಿ ಪೂಜೆ ಮಾಡಿದರೆ ಪಾಪಗಳು ಕಳೆಯುವುದು. ಕಾರ್ತಿಕದಲ್ಲಿ ಮಾಡುವ ತುಳಸಿ ಪೂಜೆಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುವುದು. ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ತುಳಸಿ ಪೂಜೆ ಮಾಡಿ. ತುಳಸಿ ಪೂಜೆಯು ಸಂತಾನ ಐಶ್ವರ್ಯವನ್ನು ನೀಡುವುದು, ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುವುದು. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಮಾಡುವುದರಿಂದ ವ್ಯಕ್ತಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ತುಳಸಿ ಪೂಜೆಯ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಿದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುತ್ತದೆ. ಪದ್ಮಪುರಾಣದ ಪ್ರಕಾರ ತುಳಸಿ ವಿವಾಹವನ್ನು ಕಾರ್ತಿಕ ಮಾಸದ ದ್ವಾದಶಿ ದಿನ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನವೆಂಬರ್ 13ರಂದು ಅಂದರೆ ಬುಧವಾರ ತುಳಸಿ ವಿವಾಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಹೆಚ್ಚಿನ ಮಹತ್ವವಿದೆ. ತುಳಸಿ ಕಲ್ಯಾಣವು ಕನ್ಯಾದಾನದಂತೆಯೇ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ತುಳಸಿಯನ್ನು ತಮ್ಮ ಮನೆಯಲ್ಲಿ ಹೊಂದಿರುವವರಿಗೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಎಂದು ಅನೇಕರು ನಂಬುತ್ತಾರೆ. ತುಳಸಿ ಗಿಡದ ಪೂಜೆಯು ಶ್ರೀಕೃಷ್ಣನನ್ನು ನೇರವಾಗಿ ಪ್ರತಿಬಿಂಬಿಸುತ್ತದೆ. ತುಳಸಿ ಪೂಜೆ ಮಾಡುವವರಿಗೆ ವಿಷ್ಣುವಿನ ಕೃಪೆಯೂ ಸಿಗುತ್ತದೆ. ದೇವಿ ತ್ವಂ ನಿರ್ಮಿತ ಪೂರ್ವಮೂರ್ಛಿತಸಿ ಮುನೀಶ್ವರೈಮನೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯಾಯೇ. ತುಳಸಿ ಶ್ರೀ ವಿದ್ಯಾ ಯಶಸ್ವಿನಿ ಧರ್ಮಾನನ ದೇವಿ ದೇವಮಾನಃ ಪ್ರಿಯ. ತುಳಸಿ ಭೂರ್ಮಹಾಲಕ್ಷ್ಮೀ ಪದ್ಮಿನಿ ಶ್ರೀ ಹರಿಪ್ರಿಯ. ಓಂ ಶ್ರೀ ತುಳಸೈ ವಿದ್ಮಹೇ ವಿಷ್ಣುಪ್ರಿಯೈ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ವೃಂದ ಎಲ್ಲ ಮರಗಳ ದೇವತೆ. ಬೃಂದಾವಣಿ ಯಮುನಾ ನದಿಯ ದಡದಲ್ಲಿ ಜನಿಸಿದ ವಿಶ್ವಪೂಜಿತ, ಪ್ರಪಂಚಾದ್ಯಂತ ಪೂಜಿಸಲ್ಪಟ್ಟ ಹೂವಿನ ಸಾರ. ಪ್ರತಿ ಹೂವಿನ ಸಾರ ಕೃಷ್ಣ ಜೀವನಿ. ಶ್ರೀಕೃಷ್ಣ ತುಳಸಿಯ ಜೀವನ ವಿಶಿಷ್ಟ. ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹದ ಮಹತ್ವವನ್ನು ತಿಳಿಸುತ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ತುಳಸಿ ದೇವಿಯ ವಿಶೇಷವಾದ ಮಂತ್ರ ವಿಶೇಷ ಫಲವನ್ನು ಕೊಡುತ್ತದೆ.
ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.